ನಮಸ್ತೆ ದೊಡ್ಡಬಳ್ಳಾಪುರ, ಇದು ನಿಮ್ಮ ತ್ರಿವರ್ಣ ನ್ಯೂಸ್. ಉಲುಕಡಿ ಬೆಟ್ಟದ ಬ್ರಹ್ಮ ರಥೋತ್ಸವದ ವಿಶೇಷ ಸಂಚಿಕೆಗೆ ತಮ್ಮೆಲ್ಲರಿಗೂ ಸ್ವಾಗತ. ಸ್ವಾಮಿ ವೀರಭದ್ರ ಸ್ವಾಮಿ ಕೃಪೆಯಿಂದ ನಮ್ಮನ್ನು ದೇವರು ಏನೋ ಆಶೀರ್ವಾದ ಕೊಟ್ಟೈತೆ. ನಾವು ಅದನ್ನು ಅನ್ನದಾಸೋಹ ಅಂತೇಳಿ ಮಾಡಿ ನಾವು ಸುಮಾರು ಸುತ್ತಳ್ಳಿ ಗ್ರಾಮದವ್ರು ಎಲ್ಲರೂ ಸೇರಿ ನಾವು ಇದನ್ನು ಮಾಡ್ತಾಯಿದ್ದೀವಿ. ಉಲುಕಡಿ ವೀರಭದ್ರ ಸ್ವಾಮಿ ಜಾತ್ರೆ ಪ್ರಯುಕ್ತ ಪ್ರತಿ ವರ್ಷವೂ ಸಹ ಕೊಪ್ಪಳ ಹಾಕಿದ್ದೀವಿ. ಬೆಳಗ್ಗೆ ನಾಷ್ಟ ಇಡ್ಲಿ ರೈಸ್ ಬಾತ್ ಎಲ್ಲ ಮಾಡಿದ್ದೀವಿ. ಇದನ್ನು ಮಧ್ಯಾಹ್ನ ತಕ್ಕ ಹಿಂಗೆ ಕೊಡ್ತಾಯಿದ್ದೀವಿ. ಪ್ರತಿ ವರ್ಷ ಇದೇ ಥರ ಮಾಡ್ತೀವಿ. ಪಿಳ್ಳಳ್ಳಿ ದಾನಿಗಳು ನಾವು ಯಾರೇ ಕೇಳಿ ನಾವು ಹಿಂಗೆ ಮಾಡ್ತಾಯಿದ್ದೀವಿ ಅಂದರೆ ಎಲ್ಲರೂ ಕೊಡ್ತಾಯಿದ್ದಾರೆ ದಾನಿಗಳು. ನಾವೊಬ್ಬರೇ ಏನು ಮಾಡ್ತಾಯಿಲ್ಲ. ನಾವೊಬ್ಬರೇ ಮಾಡೋಕ್ಕೆ ಇದು ಸಾಧ್ಯ ಆಗಲ್ಲ. ಸುಮಾರು ಒಂದು 7,000-8,000 ಜನ ಊಟದ ವ್ಯವಸ್ಥೆ ಮಾಡಿ, ತಿಂಡಿ ವ್ಯವಸ್ಥೆ ಮಾಡಿ ಎಲ್ಲರೂ ಮಾಡ್ತಾಯಿದ್ವಿ. ಜಾತ್ರೆ ಪ್ರಯುಕ್ತ ಯಾರು ಹಾಗೆ ಹೋಗಬಾರ್ದು, ಪ್ರಸಾದ ತಗೊಳ್ಳಿ ಅಂತ ಅನ್ನೋ ಉದ್ದೇಶದಿಂದ ಸುತ್ತಮುತ್ತಲ ಗ್ರಾಮಸ್ಥರೆಲ್ಲ ಸೇರಿ ಈ ಒಂದು ವ್ಯವಸ್ಥೆನ ಮಾಡಿದ್ದಾರೆ. ಸುಮಾರು ಒಂದು 30 ವರ್ಷದಿಂದ ಮಾಡ್ತಾ ಇದ್ದೀವಿ ಸರ್. ಈ ಜಾತ್ರೆ ನೀವು ಕಂಡಂಗೆ 35 ವರ್ಷದಿಂದ ನಡೀತಾ ಇತ್ತು. 35 ವರ್ಷದಿಂದ ನೀವು ಅದ್ರ ಜೊತೆನೆ ಅನ್ನದಾಸೋಹ ಮಾಡ್ತಾ ಇದ್ದೀವಿ. ನಮ್ಮ ದೊಡ್ಡಬಳ್ಳಾಪುರ ತಾಲೂಕಿನ ಉಲುಕಡಿ ವೀರಭದ್ರ ಸ್ವಾಮಿ ಬೆಟ್ಟ ದೊಡ್ಡಬಳ್ಳಾಪುರದಿಂದ ಕೇವಲ 16 ಕಿಲೋಮೀಟರ್ಗಳ ದೂರದಲ್ಲಿರುವ ವೀರಭದ್ರ ಸ್ವಾಮಿ ಮತ್ತು ಪ್ರಸನ್ನ ಭದ್ರಕಾಳಮ್ಮ ದೇವರ ಬೆಟ್ಟದ ಒಂದು ಅದ್ದೂರಿ ಬ್ರಹ್ಮ ರಥೋತ್ಸವ ಇದೆ. ಫೆಬ್ರವರಿ 5, 2025 ಅದ್ದೂರಿಯಾಗಿ ಜರುಗಿದೆ. ಅದರ ಕೆಲವು ಸನ್ನಿವೇಶಗಳೇ ಈಗ ನಿಮ್ಮ ಮುಂದಿರುವ ಈ ಸಂಚಿಕೆ. ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ನಮ್ಮ ದೊಡ್ಡಬಳ್ಳಾಪುರದ ಉಲುಕಡಿ ಬೆಟ್ಟ ಅತ್ಯದ್ಭುತ ಪ್ರಾಕೃತಿಕ ಸೌಂದರ್ಯ ಹೊಂದಿರುವ ಸುಂದರವಾದ ತಾಣ. ಉಲುಕಡಿ ಬೆಟ್ಟಕ್ಕೆ ದೊಡ್ಡಬಳ್ಳಾಪುರ ತುಮಕೂರು ರಸ್ತೆ ದೊಡ್ಡಬೆಳವಂಗಲದಿಂದ ಹೋಗಲು ಉತ್ತಮವಾದ ರಸ್ತೆ ಸೌಲಭ್ಯವನ್ನು ಹೊಂದಿದೆ. ವಿಜಯನಗರ ಕಾಲದ ಅರಸರ ಕಾಲಾವಧಿಯಲ್ಲಿ ಉಲುಕಡಿ ಪ್ರಭುಗಳ ಆಡಳಿತಕ್ಕೆ ಒಳಪಟ್ಟಿದ್ದ ಈ ಒಂದು ಜಾಗವು ಬೆಟ್ಟದ ಮೇಲೆ ಗಂಗರ ಹೊಯ್ಸಳರ ಕಾಲಾವಧಿಯ ಶಾಸನಗಳು ಕೂಡ ಇಲ್ಲಿ ಇವೆ. ಚೋಳರ ಕಾಲದಲ್ಲಿ ನಿರ್ಮಿಸಲಾಗಿರುವ ಸುಂದರವಾದ ವೀರಭದ್ರ ಸ್ವಾಮಿ ವಿಗ್ರಹವನ್ನು ಬೆಟ್ಟದ ಮೇಲಿನ ಕಲ್ಲಿನ ಗುಹಾ ದೇವಾಲಯದಲ್ಲಿ ಪ್ರತಿಷ್ಠಾಪಿಸಲಾಗಿದೆ. ಉಲುಕಡಿ ಬೆಟ್ಟದ ಸುತ್ತ ಸುಮಾರು 11 ದೇವಾಲಯಗಳಿವೆ. ಸುಮಾರು 8 ಕಿಲೋಮೀಟರ್ ಸುತ್ತಳತೆ ಇರುವ ಈ ಒಂದು ಉಲುಕಡಿ ಬೆಟ್ಟವನ್ನು ಪ್ರದಕ್ಷಿಣೆ ಹಾಕಿದರೆ ಕೈಲಾಸ ಪರ್ವತವನ್ನೇ ಸುತ್ತಿದಂಥ ಪುಣ್ಯ ಸಿಗುತ್ತೆ ಎನ್ನುವುದು ಈಗಲೂ ಕೂಡ ಹಲವರ ನಂಬಿಕೆ. ಬೆಟ್ಟದ ಮೇಲಿನ ವೀರಭದ್ರ ಸ್ವಾಮಿಗೆ ಸೋಮವಾರ, ಶುಕ್ರವಾರ ಮತ್ತು ಭಾನುವಾರ ವಿಶೇಷ ಪೂಜೆ ನಡೆಯಲಿದೆ. ಬೆಟ್ಟಕ್ಕೆ ಹತ್ತಲು ಮೆಟ್ಟಿಲುಗಳ ವ್ಯವಸ್ಥೆ ಕೂಡ ಇದೆ. ಆದಷ್ಟು ಬೇಗ ಈ ಒಂದು ಉಲುಕಡಿ ಬೆಟ್ಟದ ಒಂದು ಪರಿಪೂರ್ಣವಾದ ಮಾಹಿತಿಯೊಂದಿಗೆ, ಬೆಟ್ಟದ ಚಿತ್ರಣದೊಂದಿಗೆ ಮತ್ತೊಂದು ಸಂಚಿಕೆಯನ್ನು ನಿಮಗಾಗಿ ಸಮರ್ಪಿಸಲಿದ್ದೇವೆ. ಈ ಒಂದು ಸಂಚಿಕೆಯಲ್ಲಿ ಉಲುಕಡಿ ಬೆಟ್ಟದ ಬ್ರಹ್ಮ ರಥೋತ್ಸವದ ಸಂದರ್ಭದ ಸನ್ನಿವೇಶಗಳು ನೋಡುತ್ತಾ ಸಾಗೋಣ ಬನ್ನಿ. ಶ್ರೀ ಉಲುಕಡಿ ವೀರಭದ್ರ ಸ್ವಾಮಿ ಹಾಗೂ ಪ್ರಸನ್ನ ಭದ್ರಕಾಳಮ್ಮನವರ 44ನೇ ವರ್ಷದ ವಾರ್ಷಿಕ ರಥೋತ್ಸವ ಹಾಗೂ ಬ್ರಹ್ಮ ರಥೋತ್ಸವ ಕಾರ್ಯಕ್ರಮಕ್ಕೆ ಆಗಮಿಸುತ್ತಿರುವ ಸರ್ವ ಭಕ್ತಾದಿಗಳಿಗೆ ಹೃದಯಪೂರ್ವಕ ಸ್ವಾಗತವನ್ನು ಕೋರುತ್ತಾ, ಉಲುಕಡಿ ಕ್ಷೇತ್ರದಲ್ಲಿ ದಿನಾಂಕ 4/2/2025 ಮಂಗಳವಾರ ಮತ್ತು ಬುಧವಾರ ರಥೋತ್ಸವ ಕಾರ್ಯಕ್ರಮಗಳು, ಅನ್ನದಾಸೋಹ ಕಾರ್ಯಕ್ರಮಗಳು ಸಹ ಸರ್ವಾಂಗೀಣವಾಗಿ ನೆರವೇರ್ತಾ ಇದೆ.
ರಥ ಮುಂದೆ ಸುರಿತಾ ಇದೆ. ರಥ ಮುಂದೆ ಸಾಗಿದ ನಂತರ ಬಾಳೆಹಣ್ಣನ್ನ ಎಸೆಯಬೇಕು. ರಥ
ಅಂಗನವಾಡಿ ರಥ ಮುಂದೆ ಸಾಗುವಾಗ ಬೆಲೆ ಬಾಳುವ ವಸ್ತುಗಳು, ಆಭರಣಗಳು ಹಾಗೂ ಮಕ್ಕಳ ಬಗ್ಗೆ ಜಾಗೃತೆಯನ್ನು ವಹಿಸಿ ನಮ್ಮ ವಸ್ತುಗಳಿಗೆ ತಾವೇ ಜವಾಬ್ದಾರವಾಗಿರ್ತೀವಿ. ಬೆಟ್ಟದ ಮೇಲೆ ಹಾಕ್ತಾ ಇರ್ತಕ್ಕಂಥ ಭಕ್ತಾದಿಗಳು ಪ್ಲಾಸ್ಟಿಕ್ ಕವರ್ಗಳನ್ನ ಯಾರೂ ಕೂಡ ತೆಗೆದುಕೊಂಡು ಹೋಗುವಾಗಿಲ್ಲ. ಬಟ್ಟೆಯ ಬ್ಯಾಗ್ ಅನ್ನ ವಿತರಿಸಲಾಗ್ತಾ ಇದೆ. ಭಕ್ತಾದಿಗಳು ಅದನ್ನು ಬಳಸಿಕೊಳ್ಬಹುದು. ರಥ ಮುಂದೆ ಸಾಗ್ತಾ ಇದೆ. ತುಮಕೂರು ವೀರಭದ್ರಸ್ವಾಮಿ ಹಾಗೂ ಪ್ರಸನ್ನ ಭದ್ರಕಾಳಮ್ಮನವರ 44ನೇ ವಾರ್ಷಿಕ ರಥೋತ್ಸವ ಸಂಪನ್ನವಾಗ್ತಾ ಇದೆ. ನಿಮ್ಮ ತ್ರಿವರ್ಣ ನ್ಯೂಸ್ನ ಬೆಂಬಲಿಸಿ. ಧನ್ಯವಾದಗಳು.